ಓಯ್ ಅವ್ನ ಅಮ್ಮ ನನಗೂ ತಿಕ್ಲಿಡಿ ಹಂಗ್ ಕಾಣ್ತೈತಿ ಇವಾಗ. ತಾಯಿ ನಾಯಿ ಹುಣಸೆಲೆ ಎಣಿಸಿ 10 ವರ್ಷದಿಂದ ಸತ್ತಿರೋದ್ ನಿಮ್ ಅಪ್ಪನಡಿಗೆ ಹಾಕ್ತೀರಾ? ಅಣ್ಣ ಸತ್ತ ಇನ್ನೂ ಮಣ್ ಮಾಡಿಲ್ಲ ಅಣ್ಣ ನಾವು. ಅಯ್ಯೋ ಒಂದ್ ತಾಯಿ ನಾಯಿ ಇದೆಂತ ತಿಕ್ಕಲ್ ನನ್ನ ಮಕ್ಕಳ್ರಿ ಇವ್ರು. ಇನ್ನ ಬಿಟ್ಟವ್ರಲ್ಲ ಎಲ್ಲ ಸರ್ಪ್ರೈಸ್ ಅವ್ನ ಕಟ್ಟಾಕದ್ಬಿಟ್ಟು. ಅಣ್ಣ ನಮ್ಮ ಅಪ್ಪವರು ಹಾ ನಿಮ್ ಅಪ್ಪರು 10 ವರ್ಷಕ್ಕೆ ಸತ್ತೋಗಿದ್ರು. ಈಗ ನನಗ್ ತಿಕ್ಲಿಡ್ಸಕ್ ನೀವ್ ಮಾಡ್ತಾ ಇದ್ದೀರಾ ಅಲ್ವಾ? ತಾಯಿ ನಾಯಿ ಹಾ ನನಗೆ ಅವ್ನು ಎಷ್ಟ್ ಜನ ಕೊಟ್ಟಿದ್ ನನ್ ಮಕ್ಳು ಅಂತ ಅಣ್ಣ ಅನ್ನೋದ್ಕಿನ್ನ ನಾವು ನಮ್ಮನ್ನ ಯಾವ್ದೋ ಬಸ್ಸಲಾರಿಗೂ ಸಿಕ್ಕಿ ಹೊರಗೆ ಹೋದ್ರಾಗಲ್ವ ನನ್ ಮಕ್ಳು ಎಲ್ಲಿ ಕಮಿಷನ್ ಬಂದ್ಬಿಟ್ರಿ ಇವ್ರು. ಹಾ ಇವ್ ನಮ್ಮನ್ನ ಎಲ್ಲಿದ್ದೀರಾ? ಮನೆಗಿದ್ದೀನಿ. ಹೌದಾ ಯಾರು ಹೇಳಿ? ಏನಣ್ಣ ಸಮಾಚಾರ? ಎಲ್ಲಿ ತೋಟದ ಕಡೆನೂ ಬರ್ಲೇ ಇಲ್ಲ. ತೋಟ ಎಲ್ಲ ಇದೆ ನಮ್ದು. ನಮ್ಮ ತೋಟ ಎಲ್ಲ ಇದೆ. ನೀನ ವೀರಣ್ಣನ್ ತೋರಿಸ್ತೀನಿ ಅಂದಿದ್ದಲ್ಲ, ದಾಸಪೇಟೆ ವೀರಣ್ಣ. ಅಲೋ ಯಾವ್ದು ನಂಬರ್ ಚೆಕ್ ಮಾಡಿ ರಾಂಗ್ ನಂಬರ್ ಮಾಡಿರಂಗಿದ್ದೀರಾ ಅಣ್ಣ? ನಾವ್ ದಾಸಪೇಟೆ ಕಡೆ ಯಾರು ನಮಗೆ ಪರಿಚಯನೇ ಇಲ್ಲ ಸ್ವಾಮಿ. ಅಲ್ಲಣ್ಣ ಆ ದಾಸಪೇಟೆಗೆ ವೀರಣ್ಣ ಅಂತ ಅವ್ರಲ್ಲ? ಇಲ್ಲ ಗೊತ್ತಿಲ್ಲ. ಆಗ ಅವ್ರದ್ದು ಇದು ತೆಂಗಿನ ತೋಟ ಕೊಡಿಸ್ತೀನಿ ಅಂತ ಹೇಳಿದಲ್ಲಣ್ಣ, ಕಾಯಿ ಇದಲ್ಲ? ಇಲ್ಲ ಯಾರು ರಾಂಗ್ ನಂಬರ್ ಮಾಡಿದ್ರ ನೋಡಿ. ಅಲ್ಲ ನರಸಿಂಹರಾಜ್ ಅವ್ರಲ್ವಾ? ಓ ಅಣ್ಣ ದಾಸಪೇಟೆ ವೀರಣ್ಣ ಅಂತ ಇಲ್ಲ, ಅವ್ರು ಮೇಸ್ತ್ರಿ ಕೆಲಸ ಮಾಡಿಸ್ತಾರಲ್ಲ? ಗೊತ್ತಿಲ್ಲ. ಆಗ ಅವ್ರದ್ದು ತೊಟ್ಲೆಕ್ಕ ಕಾಯಿ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲಣ್ಣ? ಇಲ್ಲ ಇಲ್ವಾ? ಗೊತ್ತಿಲ್ಲ ನಂಗೆ. ಮತ್ತೆ ಈ ನಂಬರಿಗೆ ಫೋನ್ ಮಾಡು ಅಂತ ಕೊಟ್ರಲ್ಲ ಅವರು, ಕೊಡಿಸ್ತಾರೆ ಅಂತ. ನೀವ್ ಹೆಸರು ನರಸಿಂಹರಾಜ್ ಅವರಲ್ವಾ? ಮತ್ತೀಗ ಈ ನಂಬರ್ ಕೊಟ್ರಣ್ಣ ಅವರು. ಪರ್ಮಿ ಅಂತ ಇಲ್ವಾ ದಾಸಪೇಟೆಗೆ? ಪರಮೇಶ್ ಅಂತ ಸ್ವಾಮಿ ನಮ್ದು ಪರಮೇಶ್ ಗೊತ್ತಿಲ್ಲ, ಇದು ಸೀನಪ್ಪರು ಯಾರು ಗೊತ್ತಿಲ್ಲ. ನಾವು ದಾಸಪೇಟೆ ಕಡೆ ಅಲ್ಲ, ನಾವು ನಮ್ದು ತುಮಕೂರು ಕಡೆ. ಅಣ್ಣ ತುಮಕೂರು ದಾಸಪೇಟೆಗಿನ ಎಷ್ಟು ಕಿಲೋಮೀಟರ್? 20. ಅವರು ವೀರಣ್ಣ ಅಂತ ಮೇಸ್ತ್ರಿ ಕೆಲಸ ಮಾಡಿಸ್ತಾಗ ಹೋಗ್ತಾರಲ್ಲ, ಅವ್ರದ್ದು ತೋಟನ ಪರ್ಮಿಯನ್ನು ನಂಬರ್ ಕೊಟ್ಟಿದ್ದು, ಇದು ನರಸಿಂಹರಾಜು ಅಂತ. ತೊಟ್ಲೆಕ್ಕ ಕೊಡಿಸ್ತಾರಣ್ಣ, ತಾಂಡೋಗಿ ಫೋನ್ ಮಾಡಿ ಅವ್ರು ಕೊಡಿಸ್ತಾರೆ. ವೀರಣ್ಣ ಅವ್ರದ್ದು ತೊಟ್ಲೆಕ್ಕ ಕಾಯಿ ಅಂತ ಅಂದ್ರೆ ಅದಕ್ಕೆ ಬೆಳಗ್ಗೆ ಎಷ್ಟೊಂದಿಗೆ ಬರೋಣ ಅಂತ ಮಾಡ್ದೆ ಅಣ್ಣ. ಇಲ್ಲ ಸರ್, ನಮ್ದು ಗೊತ್ತಿಲ್ಲ ನಮ್ಗೆ. ತೊಟ್ಲಕ್ಕ ಕಾಯಿ ಇಲ್ಲ. ಇವತ್ತು ಸಂತೆ ಬೆಳ್ಳಾವಿಯಲ್ಲಿ ಬೆಳ್ಳಾರಿ ಅಂದ್ರೆ 3 ಲಾರಿ ಕೊಡ್ತೀವಿ. ಕೊಂಡ್ಕೊಂಡ್ ರಾಶಿಗೆ ಹೋಗೋದು ಎಣಿಕೆಲ್ಲ, ಬರೀ ರಾಶಿ. ಹೌದಾ? ಅಲ್ಲ ಆತರ ಬೇಡ. ಇದು ಪರಂಗಿಹಣ್ಣು ಮರನು ನೆಂಗೆ ಮರ ಅವು ಯಾವ ಇಲ್ವಣ್ಣ? ಪರಂಗಿಹಣ್ಣು ನುಗ್ಗೆ ಮರ ಇದ್ರಾಗೆ ಚೀನಾದಾಗ ಸಿಗ್ತಾವ ನೋಡಿ. ಚೀನಾದಾಗೆ ಅಲ್ಲ ಪರಂಗಿಹಣ್ಣು ಎಲ್ಲ ಕಾಯಿಲಾಗಿ ಸತ್ ಹೋಗ್ತಾವ್ರ ನೋಡಿ. ಟಿವಿಯಾಗ ತೋರಿಸ್ತವ್ರೆ ಎಲ್ಲ ಸಿಗ್ತಾವ ಚೀನಾದಾಗೆ. ನಮ್ಗೆ ಅಣ್ಣ ನಮ್ಗೆ ಪರಂಗಿಹಣ್ಣು ಬೇಕಷ್ಟೇ, ಗಿಡ ಏನ್ ಬೇಡ. ಹಂಗಾದ್ರೆ ಕೊಡ್ಸಿ ಬರ್ರಿ. ಯಾವಾಗಣ್ಣ? ಇಲ್ಲಿ ಚೋಳೂರು ಸಿರಾ ರೋಡಗೆ ಒಂದ 18-20 ಎಕರೆ ಒಳಗೆ ಐದ್ ನೋಡಿ ಪರಂಗಿಹಣ್ಣು. ಪುಸ್ತಕದಾದ್ರೆ ಕೊಡ್ತೀನಿ. ಸಿಡ್ಲೆಕೋಣ ಅಂತ. ಸಿಡ್ಲೆಕೋಣ ಬೆಂಗಳೂರು ಅಲ್ಲ, ಅದು ಚೋಳೂರು ಸಿರಾ ರೋಡಗೆ. ಹೌದಣ್ಣ. ಇದು ಗಿಡ ಏನ ಕೊಡ್ತಾರಣ್ಣ? ಏನ್ ಗಿಡ? ಅದೇ ಪರಂಗಿಹಣ್ಣು ಗಿಡ, ಅದೇ ಇದು ಕದಾ ಕಿಟಕಿ ಬಾಕ್ಲು ಮಾಡಕ್ಕೆ ಅದೆಲ್ಲ ಕೊಡ್ತಾರೆ. ಸರಿ ಮಾತಾಡಂಗಿದೆ, ಬಿಸ್ನೆಸ್ ಮಾತಾಡ್ರಿ. ಇಲ್ಲ ಅಂತಂದ್ರೆ ಏನ್ ಆತರ ಮಾತಾಡ್ತಿರೋದು ನೀವು? ಅವ್ರ ಹಣ್ಣಿ ಮರ ಕಳಿಸ್ತಾರೆ ಅಂದ್ರೆ ಅವರು ಎಲ್ಲ ಫಾರಂ ಮಾಡಿ ಡ್ರಿಪ್ ಮಾಡಿಸಿ ಹನಿ ನೀರಾವರಿ ಮಾಡಿಸಿ ಬುಡಕ್ ಕೊಡ್ತಾರೆ. ಅಲ್ಲ ಸರ್, ಪರಂಗಿಹಣ್ಣು ನೀವೇ ಕಿತ್ಕೊಳ್ರಿ. ಪರಂಗಿಹಣ್ಣು ಗಿಡ ಬೇಕು ನಮ್ಗೆ, ಕದಾ ಕಿಟಕಿ ವಾಸ್ಕಲ್ಲು ಮಣ್ಣಿಂದ ಕಾಯಿ ಬಿಡ್ತಾ ಇರೋದು. ಅಲ್ಲಿ ಹಂಗಾದಾಗ ಫೋನ್ ಮಾಡ್ತೀವಿ, ನಂಬರ್ ಕೊಡಿ. ನಂಬರ್ ಏನ್ ಕೊಡೋದು? ಮಾಡಿರೋದೇ ನನ್ನ ನಂಬರ್ ಅಲ್ವಾ? ನಮ್ಗೆ ಪರಂಗಿಹಣ್ಣು ಗಿಡ ಬೇಕು, ಕದಾ ವಾಸ್ಕಲ್ಲು ಕಿಟಕಿ ಮಾಡಕ್ಕೆ. ನನಗೆ ಅವ್ನು ಎಷ್ಟ್ ಜನ ಕೊಟ್ಟಿದ್ ನನ್ ಮಕ್ಳು ಅಂತ ಅನ್ನೋದ್ಕಿನ್ನ ನಾವು ನಮ್ಮನ್ನ ಯಾವ್ದೋ ಬಸ್ಸಲಾರಿಗೂ ಸಿಕ್ಕಿ ಹೊರಗೆ ಹೋದ್ರಾಗಲ್ವ ನನ್ ಮಕ್ಳು ಎಲ್ಲಿ ಕಮಿಷನ್ ಬಂದ್ಬಿಟ್ರಿ ಇವ್ರು. ನಮ್ಮನ್ನ ಅಣ್ಣ ಓ ಅದೇಣ್ಣ ಪರಂಗಿಹಣ್ಣು ಗಿಡ ಬೇಕಿತ್ತಣ್ಣ ನಮ್ಗೆ. ನಮ್ ಮನೆಗೆ ಹೊಸ ಮನೆ ಕಟ್ಟಿಸ್ತಾ ಇದೀವಿ. ಒಂದು ನಿಮಿಷ ಕೇಳೋಣ. ನಮ್ಮ ಅಪ್ಪರು 10 ವರ್ಷ ಆಗಿತ್ತು ಸತ್ತೋಗಿ, ತಿರ್ಗಾ ನಾಳೆ ನಾಡ್ದು ನೀವು ಎಷ್ಟು ತಿರ್ಗಾ ಮುಂದಿನ ತಿಂಗಳು 5ನೇ ತಾರೀಕು ತಿರ್ಗಾ ಮಣ್ಣು ಮಾಡ್ತಾ ಇದೀವಿ. ನಮ್ಮ ಅಪ್ಪ ಅವರು ಸತ್ತೋಗಿದ್ರು, 10 ವರ್ಷ ಆಗಿತ್ತು ಅಲ್ಲೇ.
ಹಾ ಈಗ ತಿರ್ಗಾ ಮಣ್ಣು ಮಾಡ್ತಾ ಇದೀವಿ ಮುಂದಿನ ತಿಂಗಳು 5ನೇ ತಾರೀಕು. ತಿರ್ಗಾ ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಮಾಡ್ತಾ ಇದ್ದೀರಾ? ಹ್ಞೂ ಅಣ್ಣ. 10 ವರ್ಷ ಆಯ್ತು ಸತ್ತೋಗಿ? ಸತ್ತೋಗಿ 10 ವರ್ಷ ಆಗಿತ್ತು ನಮ್ಮ ಅಪ್ಪವರು. ಹಾ ಅದಕ್ಕೆ ಆ ಕಾರ್ಯನ ಮುಂದಿನ ತಿಂಗಳು 5ನೇ ತಾರೀಕು ಇಕ್ಕೊಂಡಿದ್ವಿ, ಫೆಬ್ರವರಿ 5ನೇ ತಾರೀಕು ಇಕ್ಕೊಂಡಿದ್ವಿ ಮಣ್ಣು ಮಾಡೋಣ ಅಂತ. ಅದಕ್ಕೆ ಪರಂಗಿನ ಗಿಡಗಳು ಬೇಕಾಯ್ತಣ್ಣ, ಕದ ವಾಸ್ಕಲ್ ಕಿಟಕಿಗಳು ಬಂದವ್ರಿಗೆ ಚೇರು ಪಾರು ಎಲ್ಲ ಮಾಡಿಸ್ಬೇಕಲ್ಲಣ್ಣ ಕೂತ್ಕೊಳಕ್ಕೆ. 10 ವರ್ಷದಿಂದ ಸತ್ತೋಯ್ತು, ಈಗ ಮಣ್ಣು ಮಾಡ್ತಾ ಇದ್ದೀರಾ? ಹ್ಞೂ ಅಣ್ಣ. ಯಾಕಣ್ಣ? ಯಾವ ಜಾಗದಾಗಿದ್ದೀರಾ ನೀವು? ಯಾವ ಜಾಗದಾಗಿದ್ದೀರಾ? ಯಾಕಣ್ಣ? ಅಲ್ಲ ಇವರು ಈ ಮೊನ್ನೆ ಒಂದು 8-10 ಜನ ತಪ್ಪು ಶಿಕ್ಷೆ ಇದು ಪೇಪರ್ ಕೊಟ್ಟಿದ್ರು. ಅದಕ್ಕೆ ನಾನು ಕರ್ಕೊಂಬಂದ್ ನಿಮ್ಮ ಮನೆಗಳಿಗೆ ತಲುಪ್ಸೋಕೆ. ಇಲ್ಲಣ್ಣ, ನಾವು ದುಃಖದಲ್ಲಿದ್ದು ನಮ್ಮ ಅಪ್ಪ ಸತ್ತೋಗಿದ್ರು 10 ವರ್ಷ. ಮುಚ್ಚ ತಿಕ್ಕಲ್ ನನ್ನ ಮಗನೇ. ನನಗೆ ತಿಕ್ಲಿರ್ಸಕ್ ಮಾಡ್ತಾ ಇದ್ಯಾ ನೀನ್ ಫೋನ? 10 ವರ್ಷಕ್ಕೆ ಸತ್ತೋಯ್ತು ಈಗ ಮಾಡ್ತಾ ಇದ್ಯಾ? ಹುಚ್ಚು ನನ್ನ ಮಕ್ಕಳ, ಹುಚ್ಚು ನನ್ನ ಮಕ್ಕಳ. ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಐತ್ ಕಣ. ಯಾಕಡ? ಮುಂದಿನ ತಿಂಗಳು 5ನೇ ತಾರೀಕು, ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡೋಣ ಅಂತ ಇದ್ದೀವಿ. ನಮ್ಮಪ್ಪ 10 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು. ಅದಕ್ಕೆ ಈ ಫೆಬ್ರವರಿ 5ನೇ ತಾರೀಕು ಈ ತಿಂಗಳು 2010 ಸತ್ತೋಗಿದ್ದು. ಅದಕ್ಕೆ 2020ಕ್ಕೆ ಮಣ್ಣು ಮಾಡೋಣ ಅಂತ ಎಲ್ಲಾರ್ಗು ನೆಂಟ್ರೆಲ್ಲ ಹೇಳ್ಬೇಕಾಯ್ತಲ್ಲಣ್ಣ. ನೆಂಟ್ರುಗಳೆಲ್ಲ ಬರೋದ್ ಲೇಟ್ ಆಯ್ತು ದೂರ ದೂರ ಊರಿಂದ. ಅಯ್ಯೋ ಅಯ್ಯೋ ಅಂತ ಟಿಕ್ಲಿಡೆ ಅವನ್ಯಾರೋ ಮೊನ್ನೊಬ್ಬ ಮಗ ಇವನು ನಿಂಗಪ್ಪ ರಂಗನ್ಮಯ್ಯರ 30ನೇ ತಾರೀಕು ಮಣ್ಣು ಅಂತ ಅಂತಾರೆ. ಮಣ್ಣು ಮಾಡಿ ಬಂದ್ ನಾಳೆ 8 ದಿನ ಆಯ್ತು. ನಾವು 30ನೇ ಮಣ್ಣು ಅಂತ ಫೋನ್ ಮಾಡಿದ್ವಿ. ನೀವು ಅವ್ರ ಅಪ್ಪ ಅನ್ನ ಕಾಣಿದ್ರಿ. ಇವ್ನ್ಯಾರು ಇವಾಗ ಮಾಡ್ರ ತಿಕ್ಕಲ್ ನನ್ ಮಗ, ಅವ್ರ ಅಪ್ಪ ಅನ್ನ ಕಾಣ್ತಾರೆ. ಅವು ಮಣ್ಣು ಬಂದಿದೀವಿ. ಅದೇ ಇದನ್ನ ನಮ್ಮ ಇದು ಗೊಲ್ಲಳ್ಳಿದ 30ನೇ ತಾರೀಕು ಮಣ್ಣಿಗೆ ಬರಲ್ವ ಅಂತ ಅಂತಾವ್. ನಾವು ಇವನ್ಯಾರ 20 ವರ್ಷ ಮಾಡಿರೋದ ಈಗ ಫೋನ್ ಮಾಡ್ತಾವ. ನೀವು ತಿಕ್ಕಲ್ ನನ್ ಮಗ ಇವನು. ನಾನು ಇವ್ರ ಮಾತಾಡ್ತಾ ಇದ್ದೀನಲ್ಲ, ಇವ್ರಿಗಿನ್ನ ದೊಡ್ಡ ತಿಕ್ಕಲ್ ನನ್ ಮಗ ನಾನು. ಹೆಂಗೈತ್ ನೋಡು. ಅಣ್ಣ ಓ ನಮ್ಮ ಅಪ್ಪ ಅವ್ರ ಸಮಾಧಿ ಕೆಳಗಡೆ ಕಾಕಕ್ಕೆ ಆ ಹುಣ್ಸೆ ಎಲೆ ಕಿತ್ಕೊಂಡ್ ಬರ್ಬೇಕಣ್ಣ ನೀನೊಂದ್ 2 ಚೀಲ. ಹುಣ್ಸೆ ಎಲೆ ಜೋಡಿಸಿ ಹಾಕ್ತೀರಾ? ಹುಣ್ಸೆ ಎಲೆ ಎಣ್ಸ್ಬಿಟ್ಟಿ, ಹುಣ್ಸೆ ಎಲೆನ ಎಣ್ಸ್ಬಿಟ್ಟು ಒಂದೊಂದೇನ ಅದ್ ಹೇಳೋದ್ ಎಷ್ಟೋ 1000 ಎಲೆ ಹಾಕ್ಬೇಕಂತೆ ನಮ್ಮ ಅಪ್ಪನ ಗುಂಡಿ ಒಳಿಕೆ. ಓಯ್ ಅಮ್ಮ ನನಗೂ ತಿಕ್ಲಿದೆ ಅಂತ ಕಾಣ್ತಿದ್ವಿ ಇವಾಗ. ತಾಯಿನ ಹುಣ್ಸೆ ಎಲೆ ಎಣಿಸಿ 10 ವರ್ಷದಿಂದ ಸತ್ತಿರ ನಿಮ್ಮ ಅಪ್ಪನೊಳಿಗೆ ಹಾಕ್ತೀರಾ? ಅಣ್ಣ ಸತ್ತ ಇನ್ನೂ ಮಣ್ಣು ಮಾಡಿಲ್ಲ ಅಣ್ಣ ನಾವು. ಅಯ್ಯೋ ಅಯ್ಯೋ ಒಂದ್ ತಾಯಿನ ಇದೆಂತ ತಿಕ್ಕಲ್ ನನ್ನ ಮಕ್ಕಳ್ರ ಇವ್ರು. ಇನ್ನ ಬಿಟ್ಟವ್ರಲ್ಲ ಎಲ್ಲ ಸರ್ಪಣಿತ ಕಟ್ಟಾಕದ್ ಬಿಟ್ಟು. ಅಣ್ಣ ನಮ್ಮ ಅಪ್ಪವರು ನಿಮ್ಮ ಅಪ್ಪರು 10 ವರ್ಷಕ್ಕೆ ಸತ್ತೋಗಿದ್ರು. ಈಗ ನನಗ್ ತಿಕ್ಲಿಡ್ಸಕ್ ನೀವು ಮಾಡ್ತಾ ಇದ್ದೀರಾ ಅಲ್ವಾ? ಇಲ್ಲ, ನಾವು ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಮಡಿಕೊಂಡಿದೀವಿ. ನೆಂಟ್ರುಗಳು ಬರ್ಬೇಕಾಯ್ತಲ್ಲ ಅಣ್ಣ ದೂರದಿಂದ ಎಲ್ಲ. ಲೇಟ್ 10 ವರ್ಷದಿಂದ ಬರ್ತಲೇ ಇಲ್ವ ನೆಂಟ್ರು? ಈಗ ಬಂದ್ರು ಇವತ್ತು. ಈಗ 5ನೇ ತಾರೀಕು ತಿಕ್ಲ 10 ವರ್ಷ ನೀನು ನಿಮ್ಮ ಅಪ್ಪ ಸತ್ತ ಬಿಟ್ರ ಮಕ್ಳು ಗಾಳಿ SLC ಓದ್ತಾ ಇರ್ತವೆ ಅಂತ. ಇಷ್ಟು ವರ್ಷ ಆದ್ರೂ ನೆಂಟ್ರು ಬಂದಿಲ್ವಾ? ಅಣ್ಣ ನೆಂಟ್ರುಗಳು ದೂರದಿಂದ ಬರೋದ್ ಬೇಡ. ನಾನು ಬೆಂಗಳೂರಾಗಿದ್ರು, ಶಿವಮೊಗ್ಗ, ಮಗ ಇವ್ರು ಯಾವನು ಇವ್ರು ದೊಡ್ಡ ತಿಕ್ಕಲ್ ನನ್ ಮಗ. ಲೆಕ್ಕ ಹಾಕು, ಬೆಂಗಳೂರಿಂದ 10 ವರ್ಷದಿಂದ ಬಂದಿಲ್ವ? ಇರುವೆ ನಡ್ಕೊಂಬತ್ತಿದ್ವಿ. ಇರುವೆ ಬೆಂಗಳೂರಿಂದ ಇರುವೆ ನಡ್ಕೊಂಬತ್ತಿದ್ವಿ ಇಲ್ಲಿಗೆ ತುಮಕೂರಿಗೆ 3 ದಿನಕ್ಕೆ. ಅಣ್ಣ ನೀನು ಕಾಮಿಡಿ ಮಾಡ್ತಾ ಇದ್ಯಾ? ನಮ್ಮ ಅಪ್ಪ ಸತ್ತ ಇರೋ ದುಃಖ ನಮಗ್ ಗೊತ್ತು ಕಣ್ಣ. ಆ ದುಃಖ ನಮ್ಗ ನಮ್ಮ ಮಕ್ಕಳಾಗಿ ಹುಟ್ಟಿ ನಾವು ನಮ್ಮ ಅಪ್ಪನ ಋಣ ತೀರಿಸ್ಬೇಕು, ಗೊತ್ತಾಯ್ತಾ? ನೀನ್ ಆತರ ನಿಮ್ ಹೆಂಡತಿಗೆಲ್ಲ ಹೇಳಿ ನಮ್ನೇನ್ ಅಪಹಾಸ್ಯ ಮಾಡ್ತಿದ್ದೀರಣ್ಣ. ಯಾಕಣ್ಣ ನಾವು ಏನು ಗೊತ್ತಣ್ಣ ನಿಮ್ಗೆ ಫೋನ್ ಮಾಡಿದ್ದು? ನಮ್ಮ ಅಪ್ಪನ ಸಮಾಧಿ ಒಳಕ್ಕೆ ಹುಣ್ಸೆ ಎಲೆ ಬೇಕು, kg 250 ರೂಪಾಯಿ ಹೇಳಿದ್ರು ಅವ್ರು ಯಾರೋ. ಅದಕ್ಕೆ ಇಲ್ಲೇ ನರಸಿಂಹರಾಜಂಗ್ ಫೋನ್ ಮಾಡ್ರಿ, kg 200 ರೂಪಾಯಿ ಕೊಡಿಸ್ತಾರೆ ಅಂತ ಅಂದ್ರು. ನನಗೂ ತಿಕ್ಲಿಡಿಸ್ತಾ ಅಂತ ನಮ್ಗೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಅಣ್ಣ ಇಕ್ಕ ಹೊತ್ತು ನನ್ ಮಗನೇ. ಅಣ್ಣ ಅಣ್ಣ ಮಾಡ್ತಾ ಇದ್ದೆ ನೀನು? ಅಣ್ಣ ನಮ್ ತಾಯಣೆಗೂ ಇಲ್ಲಣ್ಣ, ನಮ್ಮ ಅಪ್ಪನ ಸತ್ತಾಗ್ಲೂ ಇಲ್ಲ.
ನಿಮ್ಮ ಅಪ್ಪ ಇದ್ರಲ್ವ, ನಿಮ್ಮ ಅಪ್ಪ ಜೊತೆ ಬಂದ, ನಿಮ್ಮ ಅಪ್ಪ ಸತ್ತ 10 ವರ್ಷ ಆಯ್ತು. ನೀನ್ ಅಲ್ಲೇನೋ ಇನ್ನು ಮೊಮ್ಮಕ್ಳು ಹುಟ್ಟವ್ ನಿನ್ಗೆ. ಅಣ್ಣ. ಈಗ ನಡ್ರೋತಾವ್ರ 15 ತಾರೀಕು. ಅಣ್ಣ ನಮ್ಮಪ್ಪ ಸತ್ತೋಗಿರ್ಬೋದು, ಇನ್ನ ಮಣ್ಣು ಮಾಡಿಲ್ಲ ನಾವು. ಯಾಕೆ ಆತರ ಮಾತಾಡ್ತಿದ್ ಹೇಳು? 10 ವರ್ಷದಿಂದ ಮಾಡಿ ಕಡಿದ್ರಿ ನಿಮ್ಮ ಅಪ್ಪನ. ಹ್ಞೂ ಅಣ್ಣ, ನೆಂಟ್ರುಗಳು ಬರೋದ್ ಬೇಡವಣ್ಣ ದೂರದಿಂದ. ಎಷ್ಟು ಜನ ಹುಟ್ಟಿದ್ ನನ್ ಮಗ ಅಂತ ಹೇಳ ನೀನ್. 10 ವರ್ಷದಿಂದ ನೆಂಟ್ರುಗಳು ಬತ್ತಲ್ಲ ಅವ್ರ ಅಂತಿ. ಲೆಕ್ಕ ಹಾಕ್ರಿ ಗೌಡ್ರಿ. ಈ 15 ತಾರೀಕು ಮಂಡೆ ಅಂತಿ. 10 ವರ್ಷದಿಂದ ಇವ್ರ ಅಪ್ಪ ಸತ್ತೋಗಿವನಂತಿ. ಇವು ನನ್ನ ಮಗ್ ಹಿಡಿದ್ರೆ ಹುಚ್ಚು ನನಗಿಡಿಸ್ತಾವನು. ಅಣ್ಣ ಈಗ 200 ರೂಪಾಯಿ ಕೆಜಿ ಹಂಗೆ ಹುಣಸೆ ಎಲೆ ಬೇಕು, ಕೊಡಿಸ್ತೀಯ ಇಲ್ವಾ ಅಷ್ಟೇ. ಹುಣಸೆ ಎಲೆ ಹಾಸಿ ಇವ್ರ ಅಪ್ಪನ್ ಮಣ್ಣು ಮಾಡ್ತಾರೆ ಅಂತೆ. 200 ರೂಪಾಯಿ ಕೆಜಿ ಅಂತ ಬಿಡಿಸ್ಕೊಂಡ್ ಕೊಡ್ಬೇಕಂತೆ ಹುಣಸೆ ಹಣ್ಣೆಲೆ. ಅಣ್ಣ ಅದ್ ಎಣ್ಸ್ಕೊಂಡ್ ಬರ್ಬೇಕಣ್ಣ. 7,000 ಎಲೆ ಬೇಕು. ಎಣಿಸ್ಕೊಂಡ್ ತಗೊಂಡೋಗ್ಬೇಕಂತೆ ಹೇಳ್ತಾವ. ನೀವು ಯಾರೋ ದೊಡ್ಡ ತಿಕ್ಕಲ್ ನನ್ ಮಗ. ಅಣ್ಣ ಯಾಕಣ್ಣ ಹುಣಸೆ ಎಲೆ ಎಣಿಸ್ಕೊಂಡ್ ಹೋಗ್ಬೇಕಂತ ನೋಡ್ರಿ. ಅವ್ನ ಯಾರೋ ಕಾಂಗ್ರೆಸ್ ಗಿಡದಲ್ಲಿ ಹೇಳಿದ್ನಲ್ಲ ಮೂಗ್ಬಟ್ಟು. ಇವನು ಯಾರೋ ತಿಕ್ಕಲ್ ನನ್ ಮಗ ಹುಣಸೆ ಎಲೆ ತಗೊಂಬತ್ತ ಅವನು. ಅಣ್ಣ 10 ವರ್ಷದಿಂದ ಸತ್ತೋಗ್ರಂತ ಇವ್ರಪ್ಪ. ಅಗೋ ಅಪ್ಪಾಜಿ ಮಾತಾಡ್ತಾರೆ ಕಣ್ಣು. ಓ ಅಪ್ಪಾಜಿ ಉಸಿರಾಡ್ತಾ ಐತೆ ಮಾತಾಡಿ. ಏಯ್ ಅಪ್ಪಾಜಿ ಹಲೋ ಅಪ್ಪಾಜಿ. ಆಮೇಲೆ ನಮ್ಮ ಮಾವರನ್ನ ಅಡ್ಮಿಟ್ ಮಾಡಿದ್ರು THS ಹಾಸ್ಪಿಟಲ್ ಅಲ್ಲಿ. ನಮ್ಮ ಅಕ್ಕರು ನಮ್ಮ ಮಾವರೆಲ್ಲ ಬಂದವ್ರೆ. ನಮ್ಮ ಮಾವರು ನಮ್ಮ ತಾಯರ ಅಣ್ಣರು. ಉಪ್ಸ ಅಂತ ಸ್ವಾಮಿ, ಉಪ್ಸ ಏನು ಅದೇ ಇದು ಐಸಿಲ್ ಇಟ್ಟಿದ್ದಾರೆ ಸರ್. ಏನು BP ಮಾತ್ರ ನುಂಗ್ದಲ್ಲೇ ನಾವು ಸ್ವಲ್ಪ ಸೀರಿಯಸ್ ಆದಂಗಾಗಿ ನಿನ್ನೆ ಅಡ್ಮಿಟ್ ಮಾಡೋದು. ಇನ್ನ ಜ್ಞಾನ ಬಂದಿಲ್ಲ ಸ್ವಾಮಿಗಳೇ. ಗುರುಪ್ಪ ಸ್ವಾಮಿ ನಮ್ಮ ಸಿದ್ದಪ್ಪ ಅಂತ. ಸಿದ್ದಪ್ಪ ಸ್ವಾಮಿ. ಸಿದ್ದಪ್ಪ ಪತ್ನಿ ಹೆಸರು ಸಿದ್ರಬೆಟ್ಟ ಅಂತ ಐತೆ ನಮ್ಮೂರ ಹತ್ರ ಸವಿಕೆರೆ. ಅವರು ಕುಲ ಮನೆ ದೇವ್ರು. ಹೌದಾನಪ್ಪ. ಇನ್ನೇನಪ್ಪ ಅದು ನಾನೀಗ ಅವ್ರ ಹೆಸರ ಮೇಲೆ ಒಂದು ಪೂಜೆ ಮಾಡ್ತೀನಿ. ಈಗ ಇಲ್ಲೆಲ್ಲ ಫುಲ್ ರಶ್ ಐತೆ ಸರ್. ಇಲ್ಲಿ ರಶ್ ಇರ್ಲಿ, ನೀವು ಮನ್ಸಲ್ಲಿ ಹಂಗೆ ಜ್ಞಾನ ಮಾಡ್ಕೊಳ್ಳಿ. ಈಗ ಪೂಜೆ ಮಾಡ್ತೀನಿ ದೇವಿ ಹೆಸರ ಮೇಲೆ. ಈಗ ಒಂದು ಅರ್ಧ ಗಂಟೆ ಜ್ಞಾನ ಬರುತ್ತೆ. ನಾಳೆ ಒಂದ್ ಸ್ವಲ್ಪ ಜ್ಞಾನ ಬಂದಿದ್ದೀನಿ ಸರ್. ಕಣ್ಣು ರೆಪ್ಪೆ ಆಡ್ತೀರಿ. ಆಯ್ತು ಸ್ವಾಮಿ. ಗುರುಭ್ಯೋ ಸ್ವಾಮಿ. ಗುರುಭ್ಯೋ ನಮಃ ಅಂತ ಹೇಳ್ತಾ ಇರ್ ನೀನು. ಗುರುಭ್ಯೋ ನಮಃ. ತಾಯಿ ಬೇಡ್ಕೊ, ನಿನ್ ತಾಯಿ ಹತ್ರ ಬೇಡ್ಕೊ. ಆಹ್ವಾನ ಮಾಡಿದೀನಿ ತಾಯಿನ. ನಮ್ಮವರ ಹತ್ರ ಅಲ್ಲರಪ್ಪ, ತಾಯಿ ಶೃಂಗೇರಿನ ಆಹ್ವಾನ ಮಾಡಿದೀನಿ. ಬೇಡ್ಕೊ, ಕಷ್ಟ ಹೇಳ್ಕೊ, ನಿನ್ ಕಷ್ಟ ಹೇಳ್ಕೊ. ಶಾರದಾ ಪರಮೇಶ್ವರಿ ಶೃಂಗೇರಿ ಶಾರದಾ ವಾಸೆ ನಿನ್ನ ಪಾದವ ಬಿಡೆನು ತೋರಿಸು ಕೃಪೆಯ ದೇವಿ. ಶೃಂಗೇರಿಪುರದ ವಾಸಿ ನಿನ್ನ ಪಾದವ ಬಿಡೆನು ತೋರಿಸು ಕೃಪೆಯ ದೇವಿ. ಹಣೆಯಲ್ಲಿ ಕುಂಕುಮ ತಲೆಯಲ್ಲಿ ಮುಡಿದ ಪುಷ್ಪದ ತಾಯಿ ಕಾಪಾಡು ಶ್ರೀ ಶಾರದಾಂಬಾದೇವಿ. ಜ್ಞಾಪನ ಮಾಡ್ಕೊಂಡೆ ಸ್ವಾಮಿ. ಒಳ್ಳೇದಾಗಲಿ ಶೃಂಗೇರಿ ಶಾರದಾಂಬ ತಾಯಿ. ಹೌದಾ? ಮಹಾಮಂಗಳಾರತಿ ಹಾಕಿದ್ದೆ, ಕೈ ಮುಕ್ಕಳಿ. ತಾಯಿ ಜಗನ್ಮಾತೆ ಲೋಕಮಾತೆ ಚಾಮುಂಡೇಶ್ವರಿ ಶ್ರೀ ಶಾರದಾಂಬೆ ಸರಸ್ವತಿ ಭಗವತಿ ವಿಶೇಷ ಜಪ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ. ಓಂ ಶ್ರೀ ಶಾರದಾಯ ನಮಃ. ನಮೋ ಶಾರದಾಯ ನಮೋ ಶಾರದಾಯ. ಪರಮೇಶ್ವರಿ ಕಾಪಾಡು ಜಗದ ಲೋಕಮಾತೆ. ಬಲಗಡೆ ಹೂವ ಆಯ್ತು. ಯಾರಿಗೆ ಸ್ವಾಮಿ? ನಿಮ್ಗೆ ನರಸಿಂಹರಾಜು. ಒಳ್ಳೇದಾಗತ್ರ. ಬಲಗಡೆ ಹೂವ ಆಯ್ತು. ಎಲ್ಲ ಸರಿ ಹೋಗುತ್ತೆ ನೋಡಪ್ಪ ಈಗ. ಆಯ್ತು. ಹಲೋ, ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಅಷ್ಟೊಳಗೆ ಸಾಯಂಕಾಲ ಗೋಧೂಳಿ ಲಗ್ನ ಎಲ್ಲಾರು ಎಷ್ಟೇ ಸ್ವಾಮಿ. ಇದು ಎಲ್ಲ ಇದು ಎಲ್ಲ ಮಕ್ಳು ತೀಯಪಾಯ ಅಂತ ಅಲ್ಲ ರೀ. ಅದ ಲಿಫ್ಟ್ ಒಳಗೆ ನಿಂತ್ಕೊಂಡು ಮಾತಾಡ್ತೀನಿ. ಹಲೋ ಸ್ವಾಮಿ. ಸಾಯಂಕಾಲ ಲಿಫ್ಟ್ ಒಳಗೆ ಹಲೋ ಸಾಯಂಕಾಲ ಗೋಧೂಳಿ ಲಗ್ನ. ಅಷ್ಟೊಳಗೆ 6:20 ಅವ್ರಿಗೆ ಜ್ಞಾನ ಬರುತ್ತೆ. ಆಯ್ತು. ಹಲೋ ಇದು ಯಾವ್ದೋ ಒಂದ್ ಮಗ ಹುಟ್ಟದ ಆಯ್ತು ಇದು ಬಡ್ಕೊಂತವ್ರಿ.
ಹುಡ್ತೈತೆ ಮಗ ಎಲ್ಲಿ ಹುಡ್ತೈತೆ? ಇಲ್ಲಿ ಕರ್ಕೊಂಡು ಹೋದ್ರು ಒಳಿಕೆ. ಹೌದಾ? ಗಂಡ್ಮಗು ಆಗುತ್ತೆ ಬಿಡು ಅವ್ರಿಗೆ. ಗಂಡ್ಮಗು ನಮ್ಮ ಸಂಬಂಧಿಕರಲ್ಲ, ಯಾರೋ ಮುಸ್ಲಿಮ್ಸ್ ರಿಜಿಸ್ಟರ್ ಮಾಡ್ಕೊಂಡೆ ಹೋಗ್ಬಿಟ್ರು ಸೀತಾ ಇಲ್ಲ ನನ್ ಮುಂದೆ. ಅದಕ್ಕೆ ಕಡೆಗೆ ಬಂದು ಆಯ್ತು ಬೇಡ ಸಾಬ್ರು ಅವ್ರಿಗೆ, ಮುಸ್ಲಿಂ ಅವ್ರಿಗೆ ಹಾ ಗಂಡ್ಮಗು ಆಗುತ್ತೆ ಬಿಡು ಅವ್ರಿಗೆ. ಈಗ ಹೋದ್ರಲ್ಲ ಅವ್ರಿಗೆ ಆಯ್ತು ಡೆಲಿವರಿ ಆದ್ಮೇಲೆ ಕೇಳು, ಗಂಡ್ಮಗು ಆಗುತ್ತೆ. ಇದು ಇವ್ರು ಗಂಡು ಮಗನ ಇದೆ ಮೇಡಮ್ ಅವರೇ? ಗಂಡು ಮಗನು? ಹಾ ಸ್ವಾಮಿ ಗಂಡು ಮಗನ. ನಾನು ಹೇಳಿ ಸತ್ಯನಾ? ಸ್ವಾಮಿಗಳು ಗುರುಪ್ರಿಯ ಸ್ವಾಮಿ ಅಂತ. ನಮ್ಮ ಪಾಪ ಇವ್ರು ಯಾರು ಪಾಪ ಅವ್ರಿನ್ನ ಅವರಿಗೆ ಮಗುನೇ ಆಗಿಲ್ಲ ಅಂತ ಹೊಸತ್ ನೋಡಿ ಕೇಳಿದ್ದೀನಿ ಅವ್ರನ್ನ ಸ್ವಾಮಿ. ಅವ್ರು ನಮ್ಗೆ ಇದೇನು ರಿಂಗ್ ಕೇಳ್ತಾ ಇದ್ದಾರೆ, ಯಾರನ್ನ ಕೇಳೋದ್ರಿ ಮಗು ಅವ್ರಿಗಿನ್ನ ಮದುವೆನೇ ಆಗಿಲ್ಲ ಸ್ವಾಮಿ. ಕಳೀರಿ ಆಮೇಲೆ. ಓ ಏನ್ ಮಾಡ್ತಿದ್ದೀಪ್ಪ? ಇದು ಬೋಳಿಸ್ತಾ ಇದ್ದೀನಿ. ಏನಪ್ಪ ಬೋಳಿಸ್ತಾ ಇದ್ದೀನಿ? ಏನ್ನ ಮಾತಾಡ್ತೀನಿ. ಹಲೋ ಹಲೋ ಏನಪ್ಪ? ಇಲ್ಲಿ ನಮ್ಮ ಅಣ್ಣಾರ್ ಮಾತಾಡ್ತಾರೆ ನೋಡು ಅಕ್ಕ. ಯಾವಣ್ಣ? ಸ್ವಾಮಿ ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ. ಸ್ವಾಮಿ ನಮ್ಮ ಹೆಸರು ಮೇಲೆ ಒಂದು ಅರ್ಚನೆ ಮಾಡಿ ಸ್ವಾಮೀಜಿ. ನರಸಿಂಹರಾಜ್ ಒಬ್ಬರನ್ನೇ ನೋಡ್ತಾ ಇದ್ದೀರಾ ನೀವು? ನರಸಿಂಹರಾಜ್ ಒಬ್ಬರನ್ನೇ ನೋಡ್ತಾ ಇದ್ದೀರಾ? ನಮಗೂ ಒಂಚೂರು ರಚನೆ ಮಾಡ್ತೀವಿ ಸ್ವಾಮಿ. ಎಲ್ಲ ಮಾಡೋಣಪ್ಪ. ಏನಪ್ಪ ನಾನು ಅವನಿಗೆ ಫೋನ್ ಮಾಡಿದ್ರೆ ಫಸ್ಟು ಒಬ್ಬನ ಕಷ್ಟ ದೂರ ಆಗ್ಬೇಕು. ನರಸಿಂಹರಾಜ್ ನಿಮ್ಗೆ ಬಿಟ್ರೆ ಅವ್ರು ಯಾರು ಹೇಳೋದು ಅದೇನು ಕಂಡಿಡಿದ್ರು. ಅಲ್ಲ ಅಣ್ಣಾರ್ಗೆ ಯಾಕೆ ಒಂದ್ ಸ್ವಲ್ಪ ಆಗತ್ತೆ ಪೂರ್ವವಾಗಿವೆ ಅಂತ ಹೇಳಿ ಸ್ವಾಮಿ. ನರಸಿಂಹರಾಜ್ ಅವರೇ, ಓ ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ನಿನ್ನ ವಿಚಾರಗಳನ್ನೆಲ್ಲ ಮಾತಾಡಿಕೊಂಡು ಇನ್ನು ಹಲೋ ಅಲ್ಲ ನಮ್ಮ ಅಣ್ಣಾರ್ಗೆ ಒಂಚೂರು ಹೇಳಿ, ಅವ್ರಿಗೆ ಯಾಕೆ ಗಹಾಗತಿಗಳು ಪೂರ್ವಾಗಿವೆ. ಇದು ಗಹಾಗತಿಗಳು ಪೂರ್ವಾಗಿವೆ. ಹಲೋ ಹಲೋ ನರಸಿಂಹರಾಜು, ಓ ನಮ್ಮ ಪಾಲಿಸಿ ಏನ್ ಗೊತ್ತೇನಪ್ಪ? ಹಾ ಫಸ್ಟ್ ನಾವ್ ಯಾರಿಗೆ ಕೈ ಹಿಡ್ದಿರ್ತೇವೋ ಅದು ಅವ್ರಿಗೆ ಒಳ್ಳೇದಾಗ್ಬೇಕು. ಒಳ್ಳೇದಾದ್ಮೇಲೆ ಕಾರೆಲ್ಲ ತಗೊಂಡಲ್ರಿ ಸ್ವಾಮಿ, ಫೋನ್ ಮಾಡಕ್ ಕಾರೆಲ್ಲ ತಗೊಂಡ್ರಿ. ಆಮೇಲೆ ಅವರು ಸ್ವಾಮೀಜಿ ಫೋನ್ ಮಾಡಕ್ ನಿಮ್ಮಲ್ಲಿ ಕಾರ್ ತಗೊಂಡೆ. ನರಸಿಂಹರಾಜು, ಹಲೋ 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 ಸ್ವಾಮಿ. ಏ ಲೋಪರ್ ಮಗನೇ, ಕರೆಕ್ಟ್ ಆಗಿ ಮಾತಾಡು. ಹಲೋ ಹಲೋ ನರಸಿಂಹರಾಜು, ಸ್ವಾಮಿ ನಾವು ಯಾರನ್ನ ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅವ್ರಿಗೆ ಆಗ್ಬೇಕು, ಆಮೇಲೆ ನಂತರ ಅವ್ರಿಗೆ ಒಳ್ಳೇದ್ ಮಾಡೋಣ. ನಾನು ನಿನಗೆ ಮಾತಾಡ್ತಾ ಇರೋದು. ಮದ ಅಂತ ಅದು ಅಂತ ನೋಡಿ ನಮ್ಮ ಅಣ್ಣ ಬೇಜಾರ್ ಮಾಡ್ಕೊಂತಾರೆ ಸ್ವಾಮಿ. ನಿಮ್ಮ ಮಗನೇ. ಹಲೋ ಹಲೋ ಜ್ಞಾನನಂದಮಯ ದೇವಂ ನಿರ್ಮಲ ದೈವಿಕೃತ್ಯಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವಂ ವಯಸ್ದೆ ವಂದೇ ಲಕ್ಷ್ಮೀಪತಿಂ ದೇವಂ ಶಂಖಚಕ್ರ ಗದಾಧರಂ ವಿದ್ಯುಪರಾರಾಮ ಶುದ್ಧಿ ಶಬ್ದ ಸದ ಜ್ಞಾನ ವಿಶೇಷೇಮದ. ಗೊತ್ತಾಯ್ತೇನಪ್ಪ? ಏನೊಂದು ವಿಷಯನೂ ಗೊತ್ತಾಗಲ್ಲ ಸ್ವಲ್ಪ ನಮ್ಗೆ. ಖಂಡಿತ ತೆರೆದವ್ರ ಜೊತೆ ಗೊತ್ತಾಗಲ್ಲ. ತೆರೆದವ್ರ ಜೊತೆ ಗೊತ್ತಾಗಿಲ್ಲ. ಯಾರೋ ಸ್ವಾಮಿ ಕುಡ್ದವ್ರೆ ಅಂತ ಅಂತಾರೆ. ಯಾರಪ್ಪ? ನಿಮ್ಮನ್ನ ಯಾರು? ಇಲ್ಲಿ ಯಾರೋ ನಮ್ಮ ಅಣ್ಣಾರು ಕುಡ್ಬಿಟ್ಟವ್ರೆ, ಒತ್ತು ಮುಡ್ತಾ ಬಂತು ಅಂತ ಅಂತಾರೆ ಸ್ವಾಮಿ. ನೋಡಪ್ಪ ಕಂದ, ಓ ಈಗ ನೀನು ನಿನ್ನೆ ಒಂದು 3 ದಿವಸದ ಕೆಳಗೆ ಹಾ ವ್ಯಾಪಾರ ಎಲ್ಲ ಮಾಡಿ ನಿನ್ನೆ ನಿಮ್ಮ ಮನೆಗೆ ಒಂದು ವಾಹನವನ್ನು ತಂದಿರ್ಬೇಕಲ್ಲ, ಕಾರು? ಇಲ್ಲ ಸರ್, ವಾಹನ ಏನು ಬಂದಿಲ್ಲ, ಕಾರ್ ಬಂದಿದೆ ಅಷ್ಟೇ. ನನ್ಗೆ ತಲಾಟೆ ಮಾತಾಡ್ದೆ ಓಡಾಡಬೇಕು. ಅದೇ ಕಾರಾಗ ಆಕ್ಸಿಡೆಂಟ್ ಆಗ್ಬಿಡ್ಬೇಕು ನಿನ್ಗೆ, ಆತರ ಮಾಡ್ಬಿಡ್ತೀನಿ. ದುಡ್ಡು ಕೊಟ್ಟಿದ್ದೀವಿ. ದುಡ್ಡಿನ ಕೊಡದೆ ನಿಮ್ಮ ಅಮ್ಮ ನಾ ಕೊಡಕ್ಕೆ ಪುಕ್ಸಟೆ. ನಿಮ್ಮ ಅಮ್ಮಂಗೆ ಸ್ವಾಮಿನೇ ಒಂದು ಸಾಯಿ ಮಗ ನೋಡಲ್ಲ. ನಮ್ಮ ಅಮ್ಮ ಏನಾಗ್ಬೇಕು, ಅವ್ನ ಸ್ವಾಮಿ ಮುಸ್ಲಿಮ್ ಹೆಂಗ ನಮ್ಮ ಸ್ವಾಮಿ ಅವರು ನಮ್ಮ ಅಮ್ಮವ್ರ ಮುಸ್ಲಾಗ. ಮತ್ತೆ ದುಡ್ಡು ಕೊಟ್ಟಿದ್ದೆ ಅಂತ ಕೇಳಕ್ಕೆ ಅವ್ನ ಅಮ್ಮನ ಶೋರೂಮ್ ನವ್ರೆ ನಿಮ್ಮವ್ರ, ಕಾರ್ನವ್ರೆ ನಿಮ್ಮವ್ರನಲ್ಲೇ ತಲೆ ಹಿಡ್ಕ ನೋಡಿ, ತಲೆ ಹಿಡ್ಕೊಂಡು ಸಾಯನ
ಹಲೋ ಹಲೋ, ಆ ತರ ಎಲ್ಲ ಮಾಡೋದ್ ಬಿಟ್ಟು ಸರಿ ಮಾತಾಡೋದ್ ಕಲ್ತ್ ಕಾರ್ ತಂದಿದ್ಯಲ್ವಾ? ನಮ್ಗೆ ಹಂಗಂದ್ರೆ ಹಂಗ ಕರೆಕ್ಟ್ ಆಗಿ ಹೇಳ್ಬೇಕು ಸ್ವಾಮಿ, ನಮ್ಗೆ ಅಂದೋರಿ ಅಲ್ಲ. ಅಲ್ಲ ಕಾರ್ ತಂದಿದ್ಯಲ್ವಾ? ನಮ್ಮ ಮಗರ್ ನಾವಲ್ಲ. ಏ ಮುಚ್ಚಲೇ ಬಾಯಿ, ಅದನ್ನ ತೊಳಸಿ ಪೂಜೆ ಮಾಡ್ತಿದ್ಯೇನೋ? ಇಲ್ಲ ಸ್ವಾಮಿ, ತಂದು ಹಂಗೆ ನಿಲ್ಸಿ ಕೆಲಸ ಆಯ್ತು ಹುಡುಗ. ಈಗ ಎಲ್ಲಿದ್ಯೋ? ಬೀಜಿಪಾಳ್ಯ ಸರ್ಕಲ್ ನಲ್ಲಿ ಇದ್ದೀನಿ ಸರ್. ಅಲ್ಲೇನ್ ಮಾಡ್ತಿದ್ಯಾ? ಏನ ಇನ್ಶೂರೆನ್ಸ್ ಮಾಡ್ಬೇಕು ಅಂತ ಅಂದ್ರು, ಅದಕ್ಕೆ ಬಂದಿದ್ದೀನಿ ಸರ್. ಯಾರ್ಯಾರು? ಅಲ್ಲ ಇಲ್ಲಿ ಇದು ಅದೇ ನಮ್ಗೆ ಅಂಗಡಿ ಸೇವಿಂಗ್ ಅಂಗಡಿ. ಹಾ ಆಯ್ತು, ಊಟ ಮಾಡ್ದನೋ? ಇಲ್ಲ ಸ್ವಾಮಿ, ಮತ್ತರಿಂದ ಏನೋ ಊಟ ಮಾಡಿಲ್ಲ. ಯಾಕೋ? ಮೌನ್ ಮುಡ್ದಿಲ್ಲ.